ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಒಡವೆನ ಅಡ ಇಟ್ಟಿದ್ದೀವಿ, ಬಿಡಿಸೋದಕ್ಕೆ ಆಗೋದೇ ಇಲ್ಲ. ಮತ್ತು ಎಷ್ಟು ಕಷ್ಟಪಟ್ಟು ಒಂದು ಸಣ್ಣ ಮೂಗುತಿ ಕೂಡ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಅನ್ನೋರು ಈ ಕಳಶದ ಒಳಗಡೆ ಅಂದರೆ ಕಳಶದ ಚೆಂಬಲ್ಲಿ ಒಂದು ಸಣ್ಣ ವಸ್ತುವನ್ನು ಹಾಕೋದ್ರಿಂದ ನಿಮಗೆ ಆ ತಾಯಿ ತಗೊಳ್ಳೋದಕ್ಕೆ ಮತ್ತು ಒಡವೆನ ಬಿಡಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಇರುವಂಥ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇರಲಿ, ದೋಷ ಇರಲಿ, ಅದು ಖಂಡಿತ ನಿವಾರಣೆ ಆಗುತ್ತೆ. ಬನ್ನಿ ಇವಾಗ ಆ ವಸ್ತು ಆದರೂ ಏನು ಅಂತ ತಿಳ್ಕೊಳ್ಳೋಣ. ಮತ್ತು ಕಳಶವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಇನ್ನು ವೀವರ್ಸ್ ಒಬ್ಬರು ಕೇಳಿದ್ರು, ಕಳಶಕ್ಕೆ ಹಾಕಿರುವ ನೀರು ಕಪ್ಪಾಗಿರುತ್ತೆ, ಇದರಿಂದ ಏನಾದರೂ ತೊಂದರೆ ಆಗುತ್ತಾ, ನಮಗೆ ಭಯ ಆಗ್ತಾ ಇದೆ, ಇದ್ರ ಬಗ್ಗೆ ತಿಳಿಸಿ ಅಂತಲೂ ಕೇಳಿದರು. ಬನ್ನಿ ಇವಾಗ ಈ ಎಲ್ಲ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ನಾವು ಕಳಶವನ್ನು ಸ್ಥಾಪನೆ ಮಾಡೋಕ್ಕಿಂತ ಮೊದಲು ಒಂದು ತಾಮ್ರದ ತಟ್ಟೆ ಮೇಲೆ ಅಕ್ಕಿ ಇಟ್ಟು ಅದ್ರ ಮೇಲೆ ಶ್ರೀಮ್ ಅಂತ ಬರೆದು ಅರಿಶಿನ, ಕುಂಕುಮ, ಬಿಲ್ಪತ್ರನ ಇಡಬೇಕು, ಅಕ್ಕಿಗೂ ಕೂಡ. ಆ ನಂತರ ಕಳಶವನ್ನು ಇಡಬೇಕು. ಯಾವಾಗಲೂ ಅಷ್ಟೇ ಕಳಶವನ್ನು ಇಡುವಾಗ ನೀರು ತುಂಬಿಸಿನೇ ಇಡಬೇಕು. ಇನ್ನು ಬಿಲ್ಪತ್ರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಯಾವಾಗೆಲ್ಲ ನಿಮಗೆ ಪೂಜೆಗೆ ಸಿಗುತ್ತೋ ಆವಾಗ ಕಳಶದ ಕೆಳಗಡೆನೂ ಕೂಡ ಹಾಕೋಬೇಕು, ಹಾಗೆ ಕಳಶದ ಒಳಗಡೆನೂ ಕೂಡ ಹಾಕೋಬೇಕು. ಇದು ತುಂಬ ಒಳ್ಳೆಯದು. ನಾನು ಕೂಡ ಅಷ್ಟೇ, ಯಾವಾಗೆಲ್ಲ ಸಿಗುತ್ತೋ ಆಗ ನಾನು ಕಳಶಕ್ಕೆ ಇದೇ ರೀತಿನೇ ಇಟ್ಕೊತೀನಿ. ಈ ಕಳಶದ ಒಳಗಡೆ ನೀರು ತುಂಬಿಸಿನೇ ಇಡಬೇಕು. ಕೆಲವು ಸಲ ಕಳಶದ ಚೆಂಬನ್ನು ಇಟ್ಟು ಆಮೇಲೆ ನೀರನ್ನು ಹಾಕ್ತಾರೆ. ಆ ಥರ ಮಾಡಬಾರ್ದು. ನೀರನ್ನು ತುಂಬಿಸಿನೇ ಕಳಶವನ್ನು ಇಡಬೇಕು. ಆಮೇಲೆ ಅದರೊಳಗಡೆ ಅರಿಶಿನ, ಕುಂಕುಮ, ಬೆಳ್ಳಿ ಕಾಯಿನು, ಅಡಿಕೆ ಹಾಕಬೇಕು. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಒಡವೆನ ಅಡ ಇಟ್ಟಿದ್ವಿ, ಬಿಡಿಸೋದಕ್ಕೆ ಆಗೋದೇ ಇಲ್ಲ, ಮತ್ತು ಎಷ್ಟು ಕಷ್ಟಪಟ್ಟರು ಒಂದು ಸಣ್ಣ ಮೂಗುತಿ ಕೂಡ ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂತ. ಅಂಥವರು ಕಳಶದ ಚೆಂಬಲ್ಲಿ ಒಂದು ಸಣ್ಣದೇ ಆದ್ರೂ ಚಿಕ್ಕದಾದ್ರೂ ಒಡವೆನ ಹಾಕಿ ಪ್ರತಿದಿನ ಪೂಜೆನ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಇರುವಂಥ ಚಿನ್ನಕ್ಕೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇರಲಿ, ದೋಷನೇ ಇರಲಿ, ಅದು ಖಂಡಿತ ನಿವಾರಣೆ ಆಗುತ್ತೆ. ಒಡವೆ ಅಡ ಇಟ್ಟಿದ್ದೀವಿ, ಬಿಡಿಸೋದಕ್ಕೆ ಆಗಲ್ಲ ಅನ್ನೋರು ಕೂಡ ಈ ರೀತಿನ ಮಾಡ್ಕೊಳ್ಳಿ. 6 ತಿಂಗಳು ಅಥವಾ ವರ್ಷದ ಒಳಗಾಗಿ ಹೇಗಾದರೂ ಸರಿ ನೀವು ಒಡವೆನ ಬಿಡಿಸ್ತೀರಾ. ಆ ಥರ ಅನುಕೂಲ ನಿಮಗೆ ಆಗುತ್ತೆ. ಆದರೆ ಕಳಶದ ನೀರನ್ನು ಚೇಂಜ್ ಮಾಡುವಾಗ ಹಾಕಿರುವಂಥ ಚಿನ್ನದ ಒಡವೆನ ಹುಷಾರಾಗಿ ಮತ್ತೆ ಎತ್ತಿಟ್ಕೋಬೇಕು. ಮತ್ತೆ ಅದನ್ನು ಹಾಕಿ ನೀವು ಕಳಶವನ್ನು ರೆಡಿ ಮಾಡಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ನಾವು ಪ್ರತಿದಿನ ಮಿಸ್ ಮಾಡ್ದಂಗೆ ದೇವರ ಮನೆನ ಕ್ಲೀನ್ ಮಾಡಿ ಕಳಶವನ್ನು ಬದಲಾಯಿಸಿ ಮನೆ ದೇವರ ವಾರನ ನಾವು ಮಾಡಿಬಿಟ್ಟು ನಾವು ಪೂಜೆನ ಮಾಡ್ಕೊತೀವಿ. ಕೆಲವು ಸಲ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಆಗದೆ ಇದ್ದಾಗ ಒಂದು ವಾರ ಅಥವಾ 15 ದಿವಸ ಆ ಥರ ಸ್ಕಿಪ್ ಆದಾಗ ಆಗ ನೀರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇವಾಗ ನೀರು ಒಳಗಡೆ ಎಲೆನೂ ಇರುತ್ತೆ, ತೆಂಗಿನಕಾಯಿ ಕೂಡ ಇರುತ್ತೆ, ಮತ್ತು ಅದ್ರ ಒಳಗಡೆ ಅಡಿಕೆನೂ ಹಾಕಿರ್ತೀವಿ. ಈ ಥರದ್ದೆಲ್ಲ ಇರೋದ್ರಿಂದ ಕೆಲವೊಂದು ಸಲ ಬಿಲ್ಪತ್ರೆ ಹಾಕಿರ್ತೀವಿ, ಅರಿಶಿನ, ಕುಂಕುಮ ಹಾಕಿರ್ತೀವಿ. ಈ ಥರದ್ದೆಲ್ಲ ನಾವು ಹಾಕಿರೋದ್ರಿಂದ 15 ದಿನ 20 ದಿನ ನೀರನ್ನು ಚೇಂಜ್ ಮಾಡದೇ ಇದ್ದರೆ ನೀರು ಕಲರ್ ಕೂಡ ಚೇಂಜ್ ಆಗುತ್ತೆ. ಇದು ಬಿಟ್ಟರೆ ಯಾವ ರೀತಿ ಸಮಸ್ಯೆಗಳು ಇಲ್ಲ. ನಾನು ಕೂಡ 15 ದಿನ ಅಂದರೆ 2 ವಾರ ಆಗಿತ್ತು ಈ ನೀರನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಕೂಡ ನೀರಲ್ಲಿ ಇರೋದ್ರಿಂದ ನೀರಿನ ಬಣ್ಣ ಚೇಂಜ್ ಆಗುತ್ತೆ. ಇನ್ನು ಕಳಶದ ಚೆಂಬಲ್ಲಿ ಬೆಳ್ಳಿ ಕಾಯಿನು, ಅಡಿಕೆನ ಹಾಕಿರ್ತೀವಿ. ಅಡಿಕೆ ಕೂಡ ನೀರಲ್ಲಿ ನೆಂದಾಗ ಅದು ಕೂಡ ಚೇಂಜ್ ಆಗುತ್ತೆ. ನೀರಿನ ಬಣ್ಣ ಚೇಂಜ್ ಆದರೂ ಕೂಡ ಕಾಯಿನ್ ಮಾತ್ರ ಈಗ ತೊಳೆದು ಇಟ್ಟಿರೋ ಕಾಯಿನ್ ಥರ ಇರುತ್ತೆ. ಅಲ್ಲದೆ ಕಳಶದ ಚೆಂಬು ಬೆಳ್ಳಿದಾಗಿರಲಿ ಅಥವಾ ತಾಮ್ರದ್ದೇ ಆಗಿರಲಿ ಒಳಗಡೆ ಕೂಡ ಸ್ವಲ್ಪ ದಿನ ಆಗ್ತಾ ಕಪ್ಪು ಬಣ್ಣ ಆಗಿರುತ್ತೆ. ಅಂದರೆ ಒಂಥರ ಕಿಲುಬು ಕಟ್ಬಿಟ್ಟಿರುತ್ತೆ. ಅದು ತಾಮ್ರದ ಚೆಂಬಲ್ಲೂ ಇರುತ್ತೆ, ಬೆಳ್ಳಿ ಚೆಂಬಲ್ಲೂ ಕೂಡ ಇರುತ್ತೆ. ನಾವು ಚೆನ್ನಾಗಿ ತಿಕ್ಕಿ ತೊಳಿಬೇಕು, ಅದನ್ನು ಆವಾಗವಾಗ ತೊಳಿಬೇಕು. ಪ್ರತಿ ವಾರ ನೀರನ್ನು ಬದಲಾಯಿಸ್ತಾ ಇದ್ದರೆ ಈ ಥರದ್ದೆಲ್ಲ ಏನೂ ಆಗೋದೇ ಇಲ್ಲ. 15 ದಿವಸಕ್ಕೊಂದ್ಸಲಿ ಅಥವಾ 20 ದಿವಸಕ್ಕೊಂದ್ಸಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮಾತ್ರ ಚೇಂಜ್ ಮಾಡ್ತಾ ಇರ್ತಾರೆ. ಅದರಿಂದ ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ, ದೋಷನೂ ಬರೋದಿಲ್ಲ. ಎದುರ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಕಳಶದ ನೀರು ಈ ರೀತಿ ಕಪ್ಪಾಯ್ತಲ್ಲಪ್ಪ ಅಂತ ಯೋಚನೆ ಮಾಡೋದಕ್ಕೆ ಹೋಗಲೇಬೇಡಿ, ಚಿಂತಿಸಬೇಡಿ. ಇದರಿಂದ ಯಾವುದೇ ರೀತಿ ದೋಷನೇ ಆಗಿರ್ಬೋದು ಅಥವಾ ತೊಂದರೆನೇ ಆಗಿರ್ಬೋದು, ನಮಗೆ ಏನೂ ಆಗೋದಿಲ್ಲ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ? ಕಳಶದಲ್ಲಿ ಒಂದು ವಸ್ತು, ಅದು ಯಾವುದು ವಸ್ತು ಹಾಕೋದ್ರಿಂದ ನಮ್ಮ ಇಟ್ಟಿರುವ ಒಡವೆಗಳು ಮತ್ತು ಒಡವೆ ತಗೊಳ್ಳೋದಕ್ಕೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕಳಶದ ನೀರು ಕಪ್ಪಾಗಿದ್ದರೆ ಯಾವುದೇ ರೀತಿ ದೋಷ ಆಗಲಿ ತೊಂದರೆ ಆಗಲಿ ಏನೂ ಇಲ್ಲ. ಅದರಿಂದ ಯಾವುದೇ ರೀತಿ ನೀವು ಚಿಂತೆ ಮಾಡೋದು ಬೇಡ ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.
ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.